ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ. ಇವತ್ತಿನ ವಿಡಿಯೋ ಏನೋ ಅಂತ ಆಲ್ರೆಡಿ ನಿಮಗೆ ತಮ್ಮನೆಲ್ಲ ನೋಡ್ಬಿಟ್ಟು ಗೊತ್ತಾಗಿರುತ್ತೆ. ಸೊ ವಿತೌಟ್ ಫರ್ದರ್ ಎನಿ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟ್ ತಿನ್ಬೇಕು, ಆಮೇಲೆ ನೆಕ್ಸ್ಟ್ ಎಲ್ಲ. ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ನಿಮ್ಗೆಲ್ಲ ಗೊತ್ತಾಗಿರುತ್ತೆ. ಸೊ ಏನಂದ್ರೆ ವಾಟ್ಸ್ ಆನ್ ಮೈ ಫೋನ್ ಅಂತ. ಸ್ವಲ್ಪ ದಿನದಿಂದ ಇನ್ಸ್ಟಾದಲ್ಲಿ ಕ್ವಶನ್ ಹಾಕಿದೆ. ಸೊ ವಾಟ್ಸ್ ಆನ್ ಮೈ ಫೋನ್ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಏನಾದರೂ ಕ್ವಶನ್ ಇದ್ರೆ ಕೇಳಿ ಅಂತ. ತುಂಬಾ ಕ್ವಶನ್ಸ್ನ ಕೇಳಿದ್ರಿ. ಸೊ ಅದರಲ್ಲಿ ರಿಪೀಟ್ ಆಗಿರೋ ಕ್ವಶನ್ಸ್ನೆಲ್ಲ ನಾನು ನೋಟ್ ಮಾಡ್ಕೊಂಡಿದ್ದೀನಿ ನನ್ನ ಡೈರಿಲಿ. ಸೊ ಯಾವ್ಯಾವುದು ಕ್ವಶನ್ಸು ರಿಪೀಟ್ ಆಗಿದೆ ಅದನ್ನ ಮಾತ್ರ ತೊಗೊಂಡಿದ್ದೀನಿ. ಆ್ಯಂಡ್ ನನಗೂ ಇಂಟ್ರೆಸ್ಟಿಂಗ್ ಅನ್ಸಿರೋದು ಕ್ವಶನ್ಸ್ನ ನಾನು ತೊಗೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ನಾನೇನಕ್ಕೆ ನೋಟ್ ಮಾಡ್ಕೊಂಡಿದ್ದೀನಿ ಅಂದರೆ ನನ್ನ ಫೋನಲ್ಲೇ ನಾನು ಶೂಟ್ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಕೇಳಿರೋ ಕ್ವಶನ್ಸ್ಗೆಲ್ಲ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ನಿಮ್ಗೆ ಆನ್ಸರ್ ಎಲ್ಲ ಡಿಸ್ಪ್ಲೇಯಲ್ಲಿ ಇಲ್ಲಿ ಬರ್ತಾ ಇರತ್ತೆ. ಓಕೆನಾ? ನಾನು ಮೈಕ್ ತೊಗೊಂಡಿದ್ದೀನಿ, ಮತ್ತೆ ಬಿಟ್ಟಿದ್ದೀನಿ ಮೈಕ್ ಹಾಕೊಳ್ಳೋದು. ಸೊ ಇವಾಗ ಹಾಕೊಂಡಿದ್ದೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್, ನಿಮ್ಮ ಟೋಟಲ್ ಕಾಂಟ್ಯಾಕ್ಟ್ ಎಷ್ಟು ಅಂತ ಕೇಳಿದ್ರೆ. ಸೊ ನನ್ನ ಟೋಟಲ್ ಕಾಂಟ್ಯಾಕ್ಟ್ ಎಷ್ಟು ಅಂತ ನಾನು ಇಲ್ಲಿ ಪಿನ್ ಮಾಡಿ ಇಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಸೆಕೆಂಡ್ ಕ್ವಶನ್, ಲಾಸ್ಟ್ ಪರ್ಸನ್ ಯು ಟೆಕ್ಸ್ಟೆಡ್ ಇನ್ ವಾಟ್ಸ್ಆಪ್ ಅಂತ ಕೇಳಿದ್ರೆ. ಸೊ ಅದನ್ನು ಹಾಕಿರ್ತೀನಿ. ಥರ್ಡ್ ಕ್ವಶನ್, ಆಪಲ್ ಆರ್ ಆಂಡ್ರಾಯ್ಡ್ ಅಂತ ಕೇಳಿದ್ದೀರಾ. ನಾನು ಯೂಸ್ ಮಾಡ್ತಾ ಇರೋದು ಐಫೋನ್ 14. ಫೋರ್ತ್ ಕ್ವಶನ್, ಲಾಸ್ಟ್ ಥಿಂಗ್ ಯು ಗೂಗಲ್ಡ್ ಅಂತ ಕೇಳಿದ್ದೀರಾ. ಸೊ ಅದನ್ನು ಕೂಡ ಹಾಕಿರ್ತೀನಿ. ನೆಕ್ಸ್ಟು ಫಿಫ್ತ್ ಒನ್, ಯುವರ್ ಲಾಕ್ ಸ್ಕ್ರೀನ್ ಅಂಡ್ ಹೋಮ್ ಸ್ಕ್ರೀನ್ ವಾಲ್ಪೇಪರ್ ಅಂತ ಕೇಳಿದ್ದೀರಾ. ಅದನ್ನು ಹಾಕಿರ್ತೀನಿ. ಆಕ್ಚುಲಿ ಫೋನ್ ಇರ್ಬೇಕಿತ್ತು, ಲೈಕ್ ಡೈರೆಕ್ಟ್ ಆಗಿ ತೋರ್ಸಕ್ ಚೆನ್ನಾಗ್ ಆಗ್ತಾ ಇತ್ತು. ಪರವಾಗಿಲ್ಲ, ನಾನು ಹಾಕಿರ್ತೀನಿ ನಂದು ಲಾಕ್ ಸ್ಕ್ರೀನ್ ಮತ್ತೆ ಹೋಮ್ ಸ್ಕ್ರೀನ್ ನ. ಇನ್ನೊಂದು ಲಾಕ್ ಸ್ಕ್ರೀನ್ ಮತ್ತೆ ಹೋಮ್ ಸ್ಕ್ರೀನ್ದು ಒಂದ್ ಸ್ಟೋರಿ ಇದೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಧನಂಜಯ್ ಸರ್ದು ವಾಲ್ಪೇಪರ್ ಇಟ್ಕೊಂಡಿದ್ದೆ. ಅಂಡ್ ಇನ್ನೊಂದು ರಾಘವೇಂದ್ರ ಸ್ವಾಮಿದು ಇಟ್ಕೊಂಡಿದ್ದೆ ಅಂತ. ನೀವ್ ಎಷ್ಟ್ ನಂಬ್ತಿರೋ ಅಲ್ವಾ ನನ್ಗೆ ಗೊತ್ತಿಲ್ಲ. ಬಟ್ ಅದೇನು ಅಂದ್ರೆ ಡೆಸ್ಟಿನಿ ನಂಬರ್ ಅಂತ ಬರುತ್ತೆ ಅಲ್ವಾ, ನಿಮ್ ಡೇಟ್ ಆಫ್ ಬರ್ತ್ ಅದ್ ಯಾವ್ದೋ ಒಂದ್ ವಿಡಿಯೋ ನೋಡಿದ್ದೆ. ಆ ಡೆಸ್ಟಿನಿ ನಂಬರ್ ಅಲ್ಲಿ ನಂದು ಡೆಸ್ಟಿನಿ ನಂಬರ್ 2 ಏನೋ ಆಯ್ತು. ಸೊ ಅದ್ರಲ್ಲಿ ಗ್ರಾಸ್ದು ಇಟ್ಕೊಂಡ್ರೆ ಸೊ ಒಂದ್ ಪಾಸಿಟಿವ್ ವೈಬ್ ಬರತ್ತೆ ಅಂತ. ಲೈಕ್ ಹೆಂಗೆ ಅಂದ್ರೆ ಎವ್ರಿ ಟೈಮ್ ನೀವು ಫೋನ್ ನೋಡ್ತಾ ಇರ್ತೀರ. ಸೊ ಎವ್ರಿ ಟೈಮ್ ನೀವು ಅದನ್ನ ನೋಡ್ತಿರಲ್ವಾ, ಒಂದು ಪಾಸಿಟಿವ್ ವೈಬ್ ಫೀಲ್ ಆಗತ್ತೆ ಅಂತ. ಸೊ ಅದಕ್ಕೋಸ್ಕರ ಒಂದು 2 ಮಂತ್ಸ್ ಇಂದ ನಾನು 2 ಮಂತ್ಸ್ ಅಲ್ಲ, ಸಾರಿ 1 ಇಯರ್ 2 ಮಂತ್ಸ್ ಆಯ್ತು. ಸೊ ಗ್ರಾಸ್ ನ ಇಟ್ಕೊಂಡಿದೀನಿ, ಮತ್ತೆ ಲಾಕ್ ಸ್ಕ್ರೀನ್ ಮತ್ತೆ ಹೋಮ್ ಸ್ಕ್ರೀನ್ ಎರಡು ಸೇಮ್ ಇಟ್ಕೊಂಡಿದೀನಿ. ಸೊ ನೆಕ್ಸ್ಟ್ ಒನ್, ಫನ್ನಿಯಸ್ಟ್ ಪಿಕ್ ಆಫ್ ಯುವರ್ಸ್ ಇನ್ ಗ್ಯಾಲರಿ ಅಂತ ಕೇಳಿದ್ರೆ. ಆ ತರ ಪಿಕ್ಸ್ ತುಂಬಾನೇ ಇದೆ. ಸೊ ನನ್ಗೆ ಯಾವ್ದು ಮೋಸ್ಟ್ ಫನ್ನಿ ಅಂತ ಅನ್ಸುತ್ತೆ, ಸೊ ಅದನ್ನ ನಾನು ಹಾಕಿರ್ತೀನಿ. ಅಂಡ್ ನೆಕ್ಸ್ಟ್ ಕ್ವಶನ್, ಟೋಟಲ್ ಪಿಕ್ಸ್ ಅಂಡ್ ವಿಡಿಯೋಸ್ ಅಂತ ಕೇಳಿದ್ದೀರಾ. ಅದಂತೂ ತುಂಬಾನೇ ಇದೆ. ಅಂಡ್ ಇನ್ನೊಂದು, ವಿಡಿಯೋಸ್ನೆಲ್ಲ ಜಾಸ್ತಿ ಇಟ್ಕೊಳ್ಳಲ್ಲ ನಾನು. ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿ ಅವ್ರ ಇನ್ಸ್ಟಾಗ್ ಅಪ್ಲೋಡ್ ಮಾಡಿದ ತಕ್ಷಣ ಡಿಲೀಟ್ ಮಾಡ್ಬಿಡ್ತೀನಿ. ಯಾಕಂದ್ರೆ ನಿಮ್ಗೆ ಗೊತ್ತು ಸ್ಟೋರೇಜ್ ಪ್ರಾಬ್ಲಮ್ ಅಂತ. ಸೊ ಪಿಕ್ಸ್ 3000 ಪ್ಲಸ್ ಇರ್ಬೇಕು, ನಾನು ಹಾಕಿರ್ತೀನಿ. ವಿಡಿಯೋಸ್ 400 ಇರ್ಬೇಕು. ನೆಕ್ಸ್ಟ್ ಕ್ವಶನ್, ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ತುಂಬಾ ವಿಯರ್ಡ್ ಆಗಿ ಯಾರ್ ನಂಬರ್ನ ಸೇವ್ ಮಾಡಿದೀರಾ ಅಂಡ್ ಏನಂತ ಸೇವ್ ಮಾಡಿದೀರಾ ಅಂತ ಕೇಳಿದ್ದೀರಾ. ಸೊ ಅದನ್ನ ಹಾಕಿರ್ತೀನಿ. ವಿಯರ್ಡ್ ಅಂತ ಅಂದ್ರೆ ಆತರ ವಿಯರ್ಡ್ ಆಗಿ ಯಾರು ಸೇವ್ ಮಾಡಿಲ್ಲ. ಲೈಕ್ ಪಾಸಿಟಿವ್ ವೈಬ್, ಆಮೇಲೆ ಕ್ಯಾಂಡಿ, ಲೈಕ್ ಈ ತರ ಸೇವ್ ಮಾಡಿದೀನಿ. ವಿಯರ್ಡ್ ಅಂತ ಯಾವ್ದು ಅನ್ಸುತ್ತೆ ನೋಡ್ಬಿಟ್ಟು ನಾನು ಹಾಕಿರ್ತೀನಿ. ಓಕೆ, ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ವಿಡಿಯೋ ಎಡಿಟಿಂಗ್ ಆಪ್ ಅಂತ ಕೇಳಿದೀರಾ. ವಿಡಿಯೋ ಎಡಿಟಿಂಗ್ ಆಪ್ ನಾನು ಯೂಸ್ ಮಾಡೋದು ಇನ್ಶಾರ್ಟ್ ಮತ್ತೆ ಕ್ಯಾನ್ವಾ. ಇನ್ಶಾರ್ಟ್ ಅಲ್ಲೇ ಜಾಸ್ತಿ ನಾನು ಎಡಿಟಿಂಗ್ ಎಲ್ಲ ಕಂಪ್ಲೀಟ್ ಆಗಿ ನಾನು ಮಾಡೋದು ಇನ್ಶಾರ್ಟ್ ಅಲ್ಲೇ. ಕ್ಯಾನ್ವಾ ತಮ್ನೈಲ್ಸ್ ಯೂಸ್ ಮಾಡ್ತೀನಿ. ಟೈಮ್ಸ್ ನಾನು ಇನ್ಶಾರ್ಟ್ ಅಲ್ಲೇ ಅದನ್ನು ಮುಗಿಸ್ಕೊಂಡ್ ಬಿಡ್ತೀನಿ. ಸೊ ಅಷ್ಟು. ನೆಕ್ಸ್ಟ್ ಕ್ವೆಶನ್, ಯುವರ್ ಫೇವ್ರೆಟ್ ಪಿಕ್ ಇನ್ ಯುವರ್ ಗ್ಯಾಲರಿ ಅಂತ ಹೇಳಿದೀರಾ. ಸೊ ನನ್ನ ಫೇವ್ರೆಟ್ ಪಿಕ್ ನಾನು ಇಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್, ನಿಮ್ಮ ಫಸ್ಟ್ ಪಿಕ್ ಇನ್ ಯುವರ್ ಗ್ಯಾಲರಿ ಅಂತ ಕೇಳಿದ್ರೆ. ಸೊ ಅದನ್ನ ಹಾಕಿರ್ತೀನಿ. ನೆಕ್ಸ್ಟ್, ನಿಮ್ಮ ಫೋನ್ ರಿಂಗ್ ಟೋನ್ ಯಾವುದು ಅಂತ ಕೇಳಿದ್ದೀರಾ. ನಂದು ಐಫೋನ್ ಅಲ್ವಾ, ಸೊ ಅದೇ ರಿಂಗ್ ಟೋನ್ ಇದೆ. ಅಂಡ್ ನನ್ನ ರಿಂಗ್ ಟೋನ್ ನನಗೆ ಮರ್ತೋಗಿದೆ. ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ನನ್ನ ಫೋನ್ ಸೈಲೆಂಟ್ ಇರುತ್ತೆ, ಇಲ್ಲ ವೈಬ್ರೇಟ್ ಇರುತ್ತೆ. ಸೊ ಯಾವಾಗ್ಲೂ ರಿಂಗ್ ಆಗದೇ ಇಲ್ಲ. ಸೊ ರಿಂಗ್ ಟೋನ್ ನನಗೆ ಮರ್ತೋಗಿದೆ. ಇನ್ನ ಇನ್ಬಿಲ್ಟ್ ಏನ್ ಕೊಟ್ಟಿರ್ತಾರೆ ಅದೇ ಇದೆ. ನಿಮ್ದು ವಾಟ್ಸ್ಆಪ್ ಡಿ.ಪಿ ಅಂಡ್ ಬಯೋ ಅಂತ ಕೇಳಿದೀರಾ. ನಾನು ವಾಟ್ಸ್ಆಪ್ ಡಿ.ಪಿ ಹಾಕಿಲ್ಲ, ಅಂದ್ರೆ ಜಾಸ್ತಿ ರೇರು ಹಾಕೋದು. ಸೊ ಸದ್ಯಕ್ಕೆ ಬ್ಲಾಂಕ್ ಇದೆ. ಅಂಡ್ ಬಯೋ ಏನಿದೆ ಅಂದ್ರೆ ಅದನ್ನು ಹಾಕಿರ್ತೀನಿ.
ಬಟ್ ನನ್ ಬಯೋ ಏನಿದೆ ಅಂತ ಹೇಳ್ತೀನಿ, ವೆಯ್ಟ್. ಏನೋ ಬರ್ಕೊಂಡೆ. ಓಕೆ, ನಂದು ವಾಟ್ಸ್ಆಪ್ ಬಯೋ ಏನಿದೆ ಅಂದ್ರೆ, ಡೋಂಟ್ ಚೇಂಜ್ ಯುವರ್ ಕಲರ್ ಫಾರ್ ಫ್ಯೂ ಪೀಪಲ್, ಮೇ ಬಿ ದೇ ಆರ್ ಕಲರ್ ಬ್ಲೈಂಡ್ ಅಂತ ಇದೆ. ಅದು ಆಕ್ಚುಲಿ ಟ್ರೂ ಅಂತ ಅನ್ಸತ್ತೆ. ಸೊ ತುಂಬಾ ದಿನದಿಂದ ಅದೇ ಇದೆ. ಅಷ್ಟೇ. ಇಷ್ಟು ಕ್ವಶನ್ಸ್ ತುಂಬಾ ರಿಪೀಟ್ ಆಗಿತ್ತು ಅಂಡ್ ಎಲ್ಲಾ ಕ್ವಶನ್ಸ್ ನ ಟ್ರೈ ಮಾಡಿದೀನಿ. ಅಂಡ್ ಇನ್ನ ಯಾವ್ಯಾವ ತರ ಕಂಟೆಂಟ್ ಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಾನ್ ನಿಮ್ಗೆ ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ನಾನ್ ಇವಾಗ ಟೆಸ್ಟ್ ಮಾಡ್ತಾ ಇದ್ದೆ ವಿಡಿಯೋ ರೆಕಾರ್ಡಿಂಗ್ ಹೆಂಗ್ ಬಂದಿದೆ ನೋಡೋಣ ಅಂತ. ಸ್ವಲ್ಪ ಎಕೋ ಫೀಲ್ ಆಗ್ತಾ ಇದೆ, ಯಾಕಂದ್ರೆ ಮನೇಲಿ ಇದೀನಿ ಅಲ್ವಾ, ಅದಕ್ಕೆ ಅನ್ಸುತ್ತೆ. ಅಂಡ್ ಹೊರ್ಗಡೆ ಯೂಸ್ ಮಾಡಕ್ಕೆಲ್ಲ ತುಂಬಾ ಚೆನ್ನಾಗ್ ಬರತ್ತೆ ಅನ್ಸುತ್ತೆ. ಮೇ ಬಿ ಒಂದ್ಸಲ ಹೊರ್ಗಡೆ ಔಟ್ ಸೈಡ್ ಯೂಸ್ ಮಾಡ್ಬಿಟ್ಟು ನೋಡ್ತೀನಿ. ಮತ್ ಇವಾಗ ಮನೇಲಿ ಯೂಸ್ ಮಾಡ್ತಾ ಇರೋದೆಲ್ಲ ನನ್ ವಾಯ್ಸ್ ನನ್ಗೆ ಸ್ವಲ್ಪ ಡಿಫ್ರೆಂಟ್ ಅನ್ಸ್ತಾ ಇದೆ. ಅದಾದ್ಮೇಲೆ ಸ್ವಲ್ಪ ಎಕೋ ಫೀಲ್ ಆಗ್ತಾ ಇದೆ. ಅಂಡ್ ಮನೇಲಿ ಸೌಂಡ್ ತುಂಬಾ ಪೀಸ್ ಆಗಿದೆ ಅಲ್ವಾ, ಸೊ ಅದಕ್ಕೋಸ್ಕರ ಹಂಗ್ ಅನ್ಸ್ತಾ ಇರ್ಬೋದು. ಸೊ ನೋಡೋಣ, ಔಟ್ ಸೈಡ್ ಯೂಸ್ ಮಾಡ್ಬಿಟ್ಟು ಹೆಂಗೆ ಕೇಳ್ಸತ್ತೆ ಔಟ್ ಸೈಡ್ ಅಂತ ರಿವ್ಯೂ ಕೊಡ್ತೀನಿ. ಸೊ ಸದ್ಯಕ್ಕೆ ಏನ್ ಬ್ಯಾಕ್ ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಸೌಂಡ್ ಏನು ಕ್ಯಾಪ್ಚರ್ ಆಗಿಲ್ಲ. ಆಕ್ಚುಲಿ ಸೌಂಡ್ ಬರ್ತಿತ್ತು ಬಟ್ ಕ್ಯಾಪ್ಚರ್ ಆಗಿಲ್ಲ. ಸೊ ನೋಡೋಣ, ಕಮಿಂಗ್ ಡೇಸ್ ಅಲ್ಲಿ ನಾನು ಇದ್ರದ್ದು ರಿವ್ಯೂ ಕೊಡ್ತೀನಿ. ಯಾ ಗೈಸ್, ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಈ ವ್ಲಾಗ್ ಎಲ್ಲ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಪ್ಲೀಸ್ ಇಷ್ಟ ಆಗಿದೆ ಲೈಕ್, ಶೇರ್ ಅಂಡ್ ಕಮೆಂಟ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಅಷ್ಟೇ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.